ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. 13ನೇ ವರ್ಷದ ವಿನಾಯಕ ಪಬ್ಲಿಕ್ ಸ್ಕೂಲ್ ವಾರ್ಷಿಕೋತ್ಸವದ ಸ್ನೇಹ ಸಮ್ಮೇಳನ ಸಮಾರಂಭ ಜರುಗಿದೆ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಲಾದ ವಿನಾಯಕ ಪಬ್ಲಿಕ್ ಸ್ಕೂಲ್ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಸ್ನೇಹ ಸಮ್ಮೇಳನ ಮಕ್ಕಳ ಬೀಳ್ಕೊಡುವ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ. 2025-26ನೇ ಸಾಲಿನಲ್ಲಿ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಬೀಳ್ಕೊಡುವ ಸಮಾರಂಭದಲ್ಲಿ ಶ್ರೀ ಮಾರಿಪ್ರ ಸ್ವ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು, ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠ ಹೂವಿನ ಹಡಗಲಿ ಹಾಗೂ ವೇಮೂರ್ ಶ್ರೀ ಸಿದ್ದಯ್ಯ ಹಿರೇಮಠ, ಇನ್ನೊಬ್ಬ ವೇಮೂರ್ ಶ್ರೀ ಶಿವಾನಂದಯ್ಯ ಕೊಪ್ಪಳ ಮಠ ಇವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ತಂದು ನಮಗೆ ದೇಶಭಕ್ತಿಯನ್ನ ಸೃಷ್ಟಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ವಿನಾಯಕ ಪಬ್ಲಿಕ್ ಸ್ಕೂಲ್ನವರಿಗೆ ಸಲ್ತೈತಿ ಅನ್ನುವಂಥದ್ದು. ಈ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲಿನ ಎಲ್ಲ ಶಿಕ್ಷಕರೊಂದಕ್ಕೆ ಒಮ್ಮೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ರಿ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ರಾಜಶೇಖರ್ ಕಟ್ಟಿಯವರು ಬಹಳ ಶಾಣ್ಯರು. ಜನ ನೋಡಿದ್ರೆ ಬೇಡಪ್ಪ, ಏನು ಮಾತಾಡೋದು ಬೇಡ, ಅವ್ರು ನೋಡ್ಕೊಂತನ ಕುಂತ್ರೆ ಸಾಕು, ಅದೇ ಆಶೀರ್ವಾದ ಆಗ್ತೈತಿ ಅನ್ನುವಂಥದ್ದು. ಅಷ್ಟು ಚಂದ ತಯಾರಾಗ್ಯಾರ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ಈ ಗ್ರಾಮದಿಂದ ಕೊಪ್ಪಳ ಮಠಕ್ಕಿರ್ಬೋದು, ನಾಲ್ಕೇರಿ ಮಠಕ್ಕಿರ್ಬೋದು, ಹೂವಿನ ಹಡಗಲಿ ಮಠಕ್ಕಿರ್ಬೋದು, ಎಲ್ಲ ಭಕ್ತರು ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಹಲವಾರು ಮಠಗಳು, ಹಲವಾರು ಮಂದಿರಗಳು, ಹಲವಾರು ಪುಣ್ಯಕ್ಷೇತ್ರಗಳಿಗೆ ದಾನ ಕೊಟ್ಟು ಕೊಡಗೈ ದಾನಿಗಳು ಎನಿಸಿರ್ತಕ್ಕಂಥ ಗ್ರಾಮ ನಮ್ಮ ಎರೆಹಂಚನಾಳ ಗ್ರಾಮ ಅನ್ನುವಂಥದ್ದು. ಹೂವಿನ ಹಡಗಲಿಗೆ ಸಹಿತ ಪ್ರತಿ ವರ್ಷವೂ ಸಹಿತ ಕರದಂಟಿನ ಸೇವೆಯನ್ನು ನಮ್ಮ ಶಿಕ್ಷಕರು, ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥವರು ಬಹಳ ಒಳ್ಳೆಯ ಕಟ್ಟಿ ಸರ್ ಅವರು, ರಾಜಶೇಖರ್ ಕಟ್ಟಿಯವರು 1 ಕ್ವಿಂಟಲ್ ಪ್ರತಿ ವರ್ಷವೂ ಮಾಡಿ ಕಳಿಸ್ತಾರೆ. ಮತ್ತು ವಿಶೇಷವಾಗಿ ಇವತ್ತು ಯಾರೇ ಬರಲಿಲ್ಲ, ಅವರಿಗೆ ಯಾವತ್ತೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸುವಂಥ ಗುಣ ನಮ್ಮ ಎರೆಹಂಚನಾಳ ಭಕ್ತರಿಗಾಗಿದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಒಳ್ಳೆಯ ಶಿಕ್ಷಕರನ್ನು ಈ ಶಾಲೆ ಪಡೆದಿದೆ. ನಮಗೊಂದು ಆಸೆ ಇತ್ತು, ನಮ್ಮ ಶಿಕ್ಷಕರಲ್ಲಿ ಶಿವಾನಂದಯ್ಯನವ್ರಿಗೆ ಎಲ್ಲ ಹಿರಿಯರಿಗೆ ಹೇಳ್ತಿದ್ವಿ ನಾವು, ಏನಂದ್ರೆ ಈ ಸಂಸ್ಥೆ ಮಠದಲ್ಲಿ ಐತಿ, ಮಠದಲ್ಲೇ ನಡೀಲಿ, ಜೊತೆಗೆ ಒಂದು ಜಾಗವನ್ನು ಪಡ್ಕೊಳ್ಳಿ ಅಂತ ಒಂದು ಹೊಲ ಖರೀದಿ ಮಾಡಲಿ, ಭೂಮಿ ಖರೀದಿ ಮಾಡಲಿ, ತನ್ನದೇ ಆಗಿರ್ತಕ್ಕಂಥದ್ದು. ಬಹುಶಃ ಪ್ರಾಥಮಿಕವಾಗಿ ಪ್ರೌಢಶಾಲೆ ಮತ್ತು ಜೊತೆಗೆ ಪದವಿ ಪೂರ್ವ ಇದೆಲ್ಲವನ್ನು ಈ ಸಂಸ್ಥೆ ಹೊಂದಬೇಕು ಅನ್ನುವಂಥ ಕನಸನ್ನು ಮೊಟ್ಟ ಮೊದಲು ಸಂತೋಷ ಪಡುವಂಥದ್ದು ಯಾರಾದರೂ ಇದ್ದರೆ ಅದು ಹೂವಿನ ಹಡಗಲಿ ಶ್ರೀಗಳು ಅನ್ನುವಂಥದ್ದನ್ನು ನಾವು ನೆನಪಿಂದ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಅವ್ರು ಹೇಳಿದಾಗ ಮತ್ತು ಭೂಮಿ ಖರೀದಿ ಮಾಡಿದರು. ನಮ್ಮ ಹನುಮಂತಪ್ಪನವ್ರು ಹೇಳ ಭಾಳ ಖುಷಿ ಆಯ್ತು, ಭೂಮಿ ಖರೀದಿ ಮಾಡಿದ್ರು, ಭಾಳ ಸಂತೋಷ ಆಯ್ತು. ಹೀಗೆ ಒಂದು ಊರಿನ ಪ್ರಗತಿ, ಒಂದು ಊರಿನ ಬೆಳವಣಿಗೆ ಆಗಬೇಕು ಅಂತಂದರೆ ಇಂಥ ಪ್ರಾಜ್ಞರ ಒಂದು ಉಪಸ್ಥಿತಿ ಇರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಜಕ್ಕೂ ಸಹಿತ ಬಹಳಷ್ಟು ಸಂತೋಷವಾಗಿದೆ. ನೀವೆಲ್ಲ ಒಳ್ಳೆಯದಾಗಲಿ. ಮತ್ತು ಪ್ರತಿ ವರ್ಷವೂ ಸಹಿತ ನಮ್ಮ ರಾಜಶೇಖರ್ ಕಟ್ಟಿಯವರಿಗೆ ನಾವು ಹೇಳಿ, ಎಲ್ಲ ನಮ್ಮ ಯುವಕರಿಗೆ, ಹಿರಿಯರಿಗೆ, ನಿಮ್ಮ ಊರಾಗ ಏನೇ ಕಾರ್ಯಕ್ರಮ ಆಗಲಿ, ಶಾಲೆ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇರ್ಬೋದು, ನೀವು ಯಾವಾಗ ಕರೆದ್ರೂ ಸಹಿತ ನಾವು ಬಂದು ಆಶೀರ್ವಾದ ಮಾಡ್ತೀವಿ ಅನ್ನುವಂಥ ಮಾತನ್ನು ತಿಳಿಸಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹಾರೈಸಿ. ನೋಡಿ, ನಿರೂಪಣೆಯನ್ನು ಸಹಿತ ಭಾಳ ಚೆಂದ ಮಾಡ್ತಾರೆ ನಮ್ಮ ಶಿಕ್ಷಕಿಯರು ಮತ್ತು ಎಲ್ಲ ನಮ್ಮ ಶಿಕ್ಷಕ ಮಿತ್ರರು, ಶಿಕ್ಷಕಿಯರು, ಗುರುಮಾತೆಯರು ಅಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಅಂತಂದರೆ ಮಕ್ಕಳು. ಆ ಮಕ್ಕಳನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ, ಅಷ್ಟು ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜರಿಗೆ ಬಂದಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಸಹಿತ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಎಲ್ಲ ಗಣ್ಯರಿಗೂ ಸಹಿತ ಒಮ್ಮೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟರಿ ಅನ್ನುವಂಥ ಮಾತನ್ನು ಸರಳವಾಗಿ ನೋಡಿ ಚೆಂದಾಗಿ ಕಾರ್ಯಕ್ರಮ ನಡೆದಿದೆ. ತಾವೆಲ್ಲ ನೃತ್ಯ ಕಾರ್ಯಕ್ರಮವನ್ನು ನೋಡಿ ಆನಂದ ಪಡ್ರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ಪ್ರತಿ ಖುಷಿ.
ಇವತ್ತು ನೀವೇನು ಮಾಡ್ಬೇಕಂದ್ರೆ ನಾವು ಕಲಿಯುವಾಗ ಈ ಕಲ್ಲಿನಲ್ಲಿ ಇದು ಈಗ ನಲಿ ಕಲಿ ಮೊದಲ ನಿಲ್ತು ಬಿಟ್ಟಿದೆ, ಆರಾಮ್ ಖುಷಿಯಾಗಿರುವಂಥದ್ದು. ಸೊ ಹೀಗಾಗಿ ನಮ್ಮ ಆಲೋಚನೆಗಳು ಜಗತ್ತನ್ನು ಆಳ್ತಾ ಇವೆ ಅಂತ ಹೇಳ್ತಾರೆ. ನಮ್ಮ ವೈಚಾರಿಕ ಪ್ರಜ್ಞೆ ಇವತ್ತು ನಮ್ಮ ಬುದ್ಧಿಮಟ್ಟ ಹೆಚ್ಚಾಗಬೇಕಾಗಿದೆ, IQ ಹೆಚ್ಚು ಮಾಡ್ಕೋಬೇಕಾಗಿದೆ, ಇಂಟೆಲಿಜೆಂಟ್ ಕೋಶಂಟ್. ಸೊ ಆ ಮಕ್ಕಳಲ್ಲಿ ವಿಭಿನ್ನವಾದಂಥ ಆಲೋಚನೆಗಳಿರ್ತಾ ಇವೆ, ವೈಯಕ್ತಿಕ ಭಿನ್ನತೆಗಳಿರ್ತಾ ಇವೆ. ಇವತ್ತು ನಾವು ಸೈಕಾಲಜಿಯಾಗಿ ಹೇಳ್ತೀವಿ, ಅವಳಿ ಜವಳಿ ಮಕ್ಕಳಲ್ಲಿ ಕೂಡ ವ್ಯತ್ಯಾಸವನ್ನು. ಇನ್ನು 5 ನಿಮಿಷ, ಕೇವಲ 5 ನಿಮಿಷದಲ್ಲಿ ಈ ವೇದಿಕೆ ಕಾರ್ಯಕ್ರಮ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಯಾರೋ ಮಾತನಾಡಲಾರ್ದೆ 5 ನಿಮಿಷ ತಾವು ಶಾಂತರಾಗಿ ಕೂತ್ಕೊಂಡ್ರೆ ತಮ್ಗೆ ನಾವು ಇಲ್ಲಿಂದ ನಮಸ್ಕಾರ ಮಾಡ್ತಾ ಇದ್ದೀವಿ. ಸನ್ಮಾನ ಕಾರ್ಯಕ್ರಮ ಈ ನಮ್ಮ 13ನೇ ಶಾಲಾ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಒಂದು ಮಾತಿಗೆ ಫೋನ್ ಕಾಲ್ ಮೂಲಕ ಸರ್ ನೀವು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಒಂದು ಮಾತು ಭಾಸ್ಕರ್ ಪತ್ತಾರ್ ಸರ್ ಅವರಲ್ಲಿ ವಿನಂತಿ ಮಾಡಿದಾಗ ತುಂಬು ಹೃದಯದ ಹುಮ್ಮಸ್ಸಿನಿಂದ ಒಪ್ಪಿಕೊಂಡು ನಮ್ಮ ಒಂದು ಈ ಸಂಸ್ಥೆಯ ಅಧ್ಯಕ್ಷರು ಆದ ರಾಜಶೇಖರ್ ಕಟ್ಟಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರೆ ಸೋಂಪ್ರದ ಮುಖ್ಯ ನಿವೃತ್ತ ಶಿಕ್ಷಕರು ಆದ ಭಾಸ್ಕರ್ ಎಂ ಪತ್ತಾರ್ ಹಾಗೂ ಕನ್ನಡ ಸರ್ಕಾರಿ ಉಪನ್ಯಾಸಕರು ಆದ ಡಾಕ್ಟರ್ ಮಹಂತೇಶ್ ಬಿ ನೇಲಾಗಣಿ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ವೇದಿಕೆ ಮೇಲಿದ್ದ ಎಲ್ಲಾ ಗಣ್ಯರು ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಸಂಸ್ಥೆ ಅಧ್ಯಕ್ಷರು ಆದ ರಾಜಶೇಖರ್ ಕಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪೂಜ್ಯರಿಗೆ ಗಣ್ಯರಿಗೆ ಸ್ವಾಗತಿಸಿಕೊಂಡು ಗೌರವಾನ್ವಿತರಿಗೆ ಸನ್ಮಾನಿಸಿದರು. ರಾಜ್ಯದಲ್ಲಿ ಬಾಲ್ಯ ವಿವಾಹ ಮಾಡುವುದನ್ನು ನಿಲ್ಲಿಸಲು ನಾಟಕ ಪ್ರದರ್ಶಿಸಿದ ಮಕ್ಕಳು ಈ ಮನರಂಜನೆ ಮೂಲಕ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಶಿಕ್ಷಕಿಯರು ಆದ ಕಾವೇರಿ ಪತ್ತಾರ ಹಾಗೂ ಮೈತ್ರಿ ಪ್ರತಿಮಾ ರತ್ನ ಇವರು ಕಾರ್ಯಕ್ರಮ ನಿರೂಪಿಸಿದ್ರು. 1 ರಿಂದ 5ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೊಪ್ಪಳ ಜಿಲ್ಲೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ರಮೇಶ್ ಮೈನಹಳ್ಳಿ, ವಿನಾಯಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳು ಆದ ಮಂಜುಳಾ ಹನುಮಪ್ಪ ಹನಸಿ, HN ನದಾಫ್, ಪ್ರೌಢಶಾಲೆ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಸಿ ಸಿದ್ದರೆಡ್ಡಿ, ಶಿವಪ್ಪ ದಳವಾಯಿ, ಶಿವಕುಮಾರ್ ಹೊಂಬಳ, ಸತ್ಯನಾರಾಯಣ ಪತ್ತಾರ್, ಅಣ್ಣಪ್ಪ ನರೇಗಲ್, ಈರಣ್ಣ ಇಟಗಿ, ಮುದಿಯಪ್ಪ ನಾಗರೆಡ್ಡಿ, ಮಂಜುಳಾ ತೋಪಲಕಟ್ಟಿ, ರೇಖಾ ಪಾರಿಗೊಂಡ ಸೇರಿ ಶಾಲೆಯ ಸಿಬ್ಬಂದಿ, ವಿದ್ಯಾರ್ಥಿ ಪಾಲಕರು, ಪೋಷಕರು, ಯುವಕರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.